ಇನ್ನು ಸಿದ್ದರಾಮಯ್ಯ ಒಪ್ಪಂದ ಆಗಿಲ್ಲ ಅಂತಾರೆ, ಡಿ ಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತಾರೆ. ನನ್ನ ಪ್ರಶ್ನೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಇಶ್ಯೂನ ಯಾಕೆ ಸೆಟಲ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ವೀಕ್ಷಕರೇ ನಿಮ್ಮ ಪ್ರಶ್ನೆ. ಅದೇ ರೀತಿ ಸಂಸದ ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ ಕೂಡ, ಇಡೀ ರಾಜ್ಯದ ಪ್ರಶ್ನೆ ಕೂಡ, ಮತ್ತು ಪ್ರತಿಪಕ್ಷಗಳ ಪ್ರಶ್ನೆ ಕೂಡ, ಮತ್ತು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ ಕೂಡ. ಏನು ಅಂತಂದ್ರೆ, ಇವರು ಒಪ್ಪಂದ ಆಗಿದೆ ಅಂತಾರೆ, ಅವರು ಆಗಿಲ್ಲ ಅಂತಾರೆ. ಇದನ್ನೆಲ್ಲ ಕೇಳ್ಕೊಂಡಿರುವಂತಹ ಹೈಕಮಾಂಡ್ ಇದನ್ನ ಸೆಟಲ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ $1,000,000 ಪ್ರಶ್ನೆ. ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸಿದ್ದರಾಮಯ್ಯ ಒಪ್ಪಂದ ಆಗಿಲ್ಲ ಅಂತಾರೆ, ಡಿ ಕೆ ಶಿವಕುಮಾರ್ ಆಗಿದೆ ಅಂತಾರೆ. ನಮ್ ಪ್ರಶ್ನೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಇದನ್ನ ಸೆಟಲ್ ಮಾಡಕ್ ಯಾಕೆ ಆಗ್ತಾ ಇಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕೈ ಕುರ್ಚಿ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದಿದೆ. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ನಲ್ಲಿ ಹೈ ಅನ್ನೋದು ಇದೆ ಅಷ್ಟೇ, ಕಮಾಂಡ್ ಮಾತ್ರ ಉಳಿದಿಲ್ಲ. ಜನ ಕಾಂಗ್ರೆಸ್ಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಜನರೇ ಇವ್ರಿಗೆ ಪಾಠ ಕಲಿಸ್ತಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಅರಾಜಕತೆ ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ಇವ್ರು ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರ, ಇದು ಸೆಟಲ್ ಮಾಡಕ್ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಆಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆಸ್ ಇಟ್ ಈಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರು ಅಂತ ಹೇಳ್ಬೋದು, ಸಿನಾನಿಮಸ್ ಅಂತ ಏನು ಇಂಗ್ಲಿಷ್ ಹೇಳ್ತಾರ. ಆ ರೀತಿ ಇದ್ದಂತ ಸ್ಥಿತಿಯೊಳಗ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂತದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೆಫಿನೆಟ್ಲಿ ಹೈಕಮಾಂಡ್ ಹೈ ಇದೆ, ಆದ್ರೆ ಕಮಾಂಡ್ ಇಲ್ಲ. ಯಾಕೆ ಈ ವಿಚಾರದಲ್ಲಿ ಏನು ಸೆಟಲ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ನಾಟ್ ಓನ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ಜನರ ಪ್ರಶ್ನೆ. ಈ ಕುರ್ಚಿ ಕಿತ್ತಾಟಕ್ಕೆ ಒಂದು ಇತ್ಯರ್ಥವನ್ನ ಮಾಡೋದಕ್ಕೆ ಈ ಹೈಕಮಾಂಡ್ಗೆ ಪವರ್ ಯಾಕಿಲ್ಲ ಅಂತ. ಸೇಮ್ ಟೈಮ್ ಪ್ರಹ್ಲಾದ್ ಜೋಶಿ ಅವರೇ ನಿಮ್ಮ ಪಾರ್ಟಿಯಲ್ಲೂ ಅದೇ ಇದೆ ಪರಿಸ್ಥಿತಿ. ಯಾಕೆ ಅಂತಂದ್ರೆ, ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಕ್ಕೆ ನಿಮ್ಮ ಹೈಕಮಾಂಡ್ ಇಲ್ಲಿವರೆಗೆ ಮುಂದೆ ಬಂದಿಲ್ಲ. ಬಹಳಷ್ಟು ಜನ ಸೀನಿಯರ್ಸ್ ಎಲ್ಲರೂ ಕೋಪ ಮಾಡ್ಕೊಂಡು ಅವ್ರದೇ ಒಂದು ಗ್ಯಾಂಗ್ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಅದನ್ನ ಇತ್ಯರ್ಥ ಮಾಡಕ್ಕೆ ನಿಮ್ಮ ಹೈಕಮಾಂಡ್ಗೆ ಆಗಿಲ್ಲ. ಹೊಸ ರಾಜ್ಯಾಧ್ಯಕ್ಷರು ಬರ್ತಾರ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ, ಇವರೇ ಮುಂದುವರಿತಾರೆ ಅನ್ನೋದು ಕ್ಲಾರಿಟಿ ಇಲ್ಲ. ನಿಮ್ಮ ಹೈಕಮಾಂಡ್ಗೆ ಕಮಾಂಡ್ ಏನೋ ಇದೆ, ಆದ್ರೆ ಪಾಪ ಟೈಮ್ ಇಲ್ಲ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ. ಸೊ ಹೀಗಾಗಿ ಈ ಹೈಕಮಾಂಡ್ ಸಂಸ್ಕೃತಿ ಇರುವ ಪಾರ್ಟಿಗಳಿಂದ ನಮಗೆ ಕಮಾಂಡ್ ಇಲ್ದಂಗೆ ಆಗ್ತಾ ಇದೆ ಜನಸಾಮಾನ್ಯರಿಗೆ.